ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 929 ಪಾಯಿಂಟ್ಸ್ ಗೈನ್ ಆಗಿ 59,183 ಕ್ಲೋಸ್ ಆಗಿದೆ. ನಿಫ್ಟಿ 271 ಪಾಯಿಂಟ್ಸ್ ಗೈನ್ ಆಗಿ 17,625 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 940 ಪಾಯಿಂಟ್ಸ್ ಗೈನ್ ಆಗಿ 36,421 ಕ್ಲೋಸ್ ಆಗಿದೆ. ಮಿಡ್ ಕ್ಯಾಪು 1.18% ಗೈನ್ ಆಗಿದೆ. ಸ್ಮಾಲ್ ಕ್ಯಾಪು 1.29% ಗೈನ್ ಆಗಿದೆ. ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿಯನ್ನು ಮಾತಾಡ್ಕೊಳ್ಳೋಕೆ ಮುಂಚೆ ಇವತ್ತು ರ್ಯಾಲಿ ಆಗಿರುವ ಸ್ಟಾಕ್ಸ್ ನಾವು ಗಮನಿಸಿದ್ರೆ, ಒಂದು ವೇಳೆ ಅಬ್ಸರ್ವ್ ಮಾಡಿದ್ರೆ ಮೋಸ್ಟ್ ಆಫ್ ದಿ ಸ್ಟಾಕ್ಸ್ ಯಾವುದಿದು ಇವತ್ತು ರ್ಯಾಲಿ ಆಗಿದೆಯೋ ಅದರಲ್ಲಿ FIs ಜಾಸ್ತಿ ಶೇರ್ನ ಹೋಲ್ಡ್ ಮಾಡ್ತಿದ್ದಾರೆ. ಸೊ ರೀಸೆಂಟ್ ಡೇಸಲ್ಲಿ ವ್ಯಾಲ್ಯೂಮ್ಸ್ ಎಲ್ಲ ತುಂಬ ಡ್ರಾಪ್ ಆಗಿತ್ತಲ್ಲ, ಪ್ರೀವಿಯಸ್ ಆಗಿರೋ ಕ್ಯಾಶ್ ವ್ಯಾಲ್ಯೂಮ್ಸ್ ಅಂದರೆ ರೀಸೆಂಟ್ ಡೇಸಲ್ಲಿ ನ್ಯೂ ಇಯರ್ ಕಾರಣವಾಗಿ ಆ್ಯಂಡ್ ಕ್ರಿಸ್ಮಸ್ ಕಾರಣವಾಗಿಯೂ ಮಾರ್ಕೆಟಲ್ಲಿ ಸ್ವಲ್ಪ ವ್ಯಾಲ್ಯೂಮ್ಸ್ ಕಮ್ಮಿ ಆಗಿದೆ. ಅದು ಜಾನ್ವರಿ ಫಸ್ಟ್ ವೀಕಲ್ಲಿ ರಿಕವರಿ ಆಗೋದಕ್ಕೆ ಪಾಸಿಬಿಲಿಟಿ ಇರುತ್ತೆ ಅಂತ ನಾವು ಮುಂಚೆನೇ ಮಾತಾಡ್ಕೊಂಡಿದ್ವಿ. ಆ್ಯಂಡ್ ಇವತ್ತು ಆ್ಯಕ್ಷನಲ್ಲೂ ಯಾವ ಸ್ಟಾಕ್ಸಲ್ಲಿ ರ್ಯಾಲಿ ಬಂದಿದೆ ಅಂದರೆ ನೀವು ಸ್ವಲ್ಪ ಟ್ರ್ಯಾಕ್ ಮಾಡಿದ್ರೆ ಅದರಲ್ಲಿ FIs ಜಾಸ್ತಿ ಮೆಜಾರಿಟಿ ಹೋಲ್ಡಿಂಗ್ ಮಾಡಿರೋ ಸ್ಟಾಕ್ಸ್ನಲ್ಲೇ ರ್ಯಾಲಿ ಕಾಣಿಸಿದೆ. ಅದರಿಂದ ಇವತ್ತು ವ್ಯಾಲ್ಯೂಮ್ಸು ಬ್ಯಾಕ್ ಆಗಿವೆ. ಮಾರ್ಕೆಟ್ ಒಂದು ಸ್ಟ್ರಾಂಗ್ ವ್ಯಾಲ್ಯೂಮ್ಸ್ ಕಾಣಿಸಿದೆ. ಆ್ಯಂಡ್ ಮೋಸ್ಟ್ ಆಫ್ ದ FIs ಹೋಲ್ಡ್ ಮಾಡ್ತಿರೋ ಸ್ಟಾಕ್ಸ್ ಎಲ್ಲ ರ್ಯಾಲಿ ಕಾಣಿಸೋದ್ರಿಂದ ಇಫ್ ಇನ್ ಕೇಸ್ ಇವತ್ತು FIs ಇಂದ ಒಂದು ಸ್ಟ್ರಾಂಗ್ ಪಾಸಿಟಿವ್ ನಂಬರ್ಸ್ ಕಾಣಿಸಿದ್ರೆ ಫರ್ದರ್ ಆಗಿ ನಾವು ಮಾರ್ಕೆಟ್ ರಿಲೇಟೆಡ್ ಆಗಿ ಸ್ಟೆಬಿಲಿಟಿ ಆರ್ ಪಾಸಿಟಿವ್ ಸೈಡ್ ಮೂವ್ ಆಗೋದಕ್ಕೆ ಎಕ್ಸ್ಪೆಕ್ಟ್ ಮಾಡಬಹುದು. ಓಪನಿಂಗಿಂದಾನೇ ಮಾರ್ಕೆಟ್ ಒಂದು ಸ್ಟ್ರಾಂಗ್ ರ್ಯಾಲಿ ಅಂತೂ ಕಾಣಿಸಿದೆ. ಇವತ್ತು ಮಲ್ಟಿಪಲ್ ಟೈಮ್ಸ್ ನಿಮಗೆ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ನ ಅಪ್ಡೇಟ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಮಾರ್ನಿಂಗ್ ನಾವು ಅನ್ಕೊಂಡೋ ಲೆವೆಲ್ ರೆಸಿಸ್ಟೆನ್ಸ್ ಲೆವೆಲ್ ನಿಫ್ಟಿ ಬ್ರೇಕ್ ಮಾಡಿ ಟಾಪ್ ಸೈಡ್ ಓಪನಿಂಗ್ ಪಾಯಿಂಟ್ ಆಫ್ ಟೈಮ್ನಲ್ಲೇ ಮೂವ್ ಆಗೋಗಿದೆ. ಆ್ಯಂಡ್ ಮೂವ್ ಆದಮೇಲೆ 17,540 550 ಹತ್ರ ಇರುವಾಗ ಈ ಝೋನ್ ಏನಾದರೂ ನಿಫ್ಟಿ ರೆಸಿಸ್ಟೆಂಟ್ ಫೇಸ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ. ಇನ್ನು ಆ ಲೆವೆಲ್ ಮೇಲೂ ಸಸ್ಟೈನ್ ಆದರೆ ನೆಕ್ಸ್ಟ್ ಲೆವೆಲ್ 17,650 ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಅಂತ ಕೊಟ್ಟಿದ್ದೀನಿ. ಬಿಕಾಸ್ ಇವತ್ತು ಮೋಸ್ಟ್ ಆಫ್ ದ FIs ರಿಲೇಟೆಡ್ ಆಗಿರೋ ಸ್ಟಾಕ್ಸ್ ಎಲ್ಲ ರ್ಯಾಲಿ ಕಾಣಿಸ್ತಾ ಇರೋದ್ರಿಂದ ಇಫ್ ಇನ್ ಕೇಸ್ ಆ ಲೆವೆಲ್ನು ಬ್ರೇಕ್ ಮಾಡಿ ಮಾರ್ಕೆಟ್ ಟಾಪ್ ಸೈಡ್ ಸಸ್ಟೈನ್ ಆಗ್ತಿದ್ರೆ ಅಗೇನ್ ಮಾರ್ಕೆಟ್ ಹೈಯರ್ ಲೆವೆಲ್ಸ್ಗೆ ಮೂವ್ ಆಗುತ್ತೆ. ಪ್ರೆಸೆಂಟ್ ಇವತ್ತು ನಿಫ್ಟಿ 17,646 ಲೆವೆಲ್ ಹತ್ರ ರೆಸಿಸ್ಟೆಂಟ್ನ ಫೇಸ್ ಮಾಡಿ ಡೌನ್ ಸೈಡ್ ಅಂತೂ ಕ್ಲೋಸ್ ಆಗಿದೆ. ಇಫ್ ಇನ್ ಕೇಸ್ ಆ ಲೆವೆಲ್ನು ಬ್ರೇಕ್ ಮಾಡಿ ಒಂದು ಟಾಪ್ ಸೈಡ್ಗೆ ಮೂವ್ ಆಗ್ತಾ ಇದ್ರೆ 17,800 to 18,000 ಪ್ರೀವಿಯಸ್ ಆಗಿ ರೆಸಿಸ್ಟೆನ್ಸ್ ಸಪೋರ್ಟ್ನ ತಗೊಂಡಿದ್ರಿಂದ 17,800 ಲೆವೆಲ್ವರೆಗೂ ನೆಕ್ಸ್ಟ್ ನಾವು ಮಾರ್ಕೆಟಲ್ಲಿ ಮೂವ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಇಫ್ ಆ ಲೆವೆಲ್ನು ಸಸ್ಟೈನ್ ಆದರೆ ನೆಕ್ಸ್ಟ್ 18,200 ಅಗೈನ್ 18,000 ಮಾರ್ಕೆಟ್ ರೆಸ್ಪೆಕ್ಟ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಮಾರ್ಕೆಟ್ ರಿಲೇಟೆಡ್ ಆಗಿ ನಾವು ಜ್ಞಾಪಕ ಇಟ್ಕೋಬೇಕಾಗಿರೋದು ಈ ವೀಕಲ್ಲಿ ನಂಬರ್ ಆಫ್ ಇವೆಂಟ್ಸ್ ಇದೆ. ನೀವು ಗಮನಿಸಿದ್ರೆ ಜಾನ್ವರಿ 5th ಅಲ್ಲಿ ಫೆಡ್ ಅವರು US ಫೆಡರಲ್ ರಿಸರ್ವ್ ಬಗ್ಗೆ ಪ್ರೀವಿಯಸ್ ಆಗಿ ಅವ್ರ ಮಧ್ಯೆ ನಡೆದಿರೋ ಡಿಸ್ಕಷನ್ ರಿಲೇಟೆಡ್ ಆಗಿ ಡೇಟಾ ಅಂತೂ ರಿಲೀಸ್ ಆಗುತ್ತೆ. ಎಕಾನಮಿ ಬಡ್ಡಿ ರೇಟ್ ಬಗ್ಗೆ ಏನ್ ಮಾತಾಡ್ತಾರ ಅನ್ನೋದನ್ನು ಅಂಡ್ ಜಾನ್ವರಿ 7th US ಜಾಬ್ ಡೇಟಾನು ರಿಲೀಸ್ ಆಗುತ್ತೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಡೇಟಾ ಇವತ್ತು ಇನ್ಫೋಸಿಸ್, ವಿಪ್ರೋ, TCS ಈ 3 ಕಂಪನಿಯೂ ಯಾವತ್ತೂ ಒಂದೇ ದಿವಸನೂ ಯಾವುದೂ ರಿಸಲ್ಟ್ಸ್ ಪೋಸ್ಟ್ ಮಾಡಿಲ್ಲ ಇದುವರೆಗೂ. ಆದರೆ ಈ ಸಲ ಆ ಥರ ನಡೀತಾ ಇದೆ. ಜಾನ್ವರಿ 12th ಇನ್ಫೋಸಿಸ್, ವಿಪ್ರೋ, TCS 3 ಕಂಪ್ನಿನೂ ಒಂದೇ ದಿವಸ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಿದೆ. ಸೊ ನಾವು ಸ್ವಲ್ಪ ಅವತ್ತು ಮಾರ್ಕೆಟ್ನ ಅಬ್ಸರ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಬೆಟ್ರು. ಅವ್ರ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ ಮೇಲೆ ನಾವು ನಮ್ಮ ಪೊಸಿಷನ್ನ ತಗೊಂಡ್ರೆ ಒಳ್ಳೇದಾಗತ್ತೆ. ಸೊ ಪ್ರೆಸೆಂಟ್ ಮಾರ್ಕೆಟ್ ಸ್ಟ್ರಕ್ಚರ್ ಲೋಯರ್ ಟೈಮ್ ಫ್ರೇಮ್ನಲ್ಲಿ ಆದರೆ ಸ್ಟ್ರಾಂಗ್ ಬುಲಿಶ್ ಆಗೇ ಇದೆ. ಹೈಯರ್ ಟೈಮ್ ಫ್ರೇಮ್ನಲ್ಲಿ ನೋಡಿದ್ರೆ ಲೈಕ್ ಡೈಲಿ ಟೈಮ್ ಫ್ರೇಮ್ನಲ್ಲಿ ನೋಡಿದ್ರೆ ಡೌನ್ ಟ್ರೆಂಡ್ನ ನೆಗ್ಲೆಕ್ಟ್ ಮಾಡ್ತಾ ಟಾಪ್ ಸೈಡ್ಗೆ ಮೂವ್ ಆಗೋದಕ್ಕೆ ಪ್ರಯತ್ನ ಮಾಡ್ತಿದೆ. ಸೊ ಪ್ರೀವಿಯಸ್ ಆಗಿ FIs ಒಂದು ಹ್ಯೂಜ್ ಸೆಲ್ಲಿಂಗ್ ಆಕ್ಟಿವಿಟಿ ಮಾರ್ಕೆಟಲ್ಲಿ ಮಾಡೋದ್ರಿಂದ ಇಫ್ ಇನ್ ಕೇಸ್ ಅವ್ರೇನಾದ್ರು ಇಲ್ಲಿಂದ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಮಾರ್ಕೆಟನ್ನು ಸ್ಟಾರ್ಟ್ ಮಾಡಿದ್ರೆ ಅದನ್ನು ಮಾರ್ಕೆಟ್ ರಿಲೇಟೆಡ್ ಆಗಿರೋ ಪಾಸಿಟಿವ್ ವ್ಯೂಗೆ ಕನ್ಫರ್ಮೇಷನ್ ಆಗುತ್ತೆ ನಮಗೆ. ನೆಕ್ಸ್ಟ್ ಮಾರ್ಕೆಟಲ್ಲಿರೋ ಅಪ್ಡೇಟ್ಸ್ ಮಾತಾಡ್ಕೊಂಡ್ರೆ ಇಂಡಿಯಾನಲ್ಲಿ EV ರಿಲೇಟೆಡ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ರಿಲೇಟೆಡ್ ಆಗಿ ಮೋಸ್ಟ್ ಆಫ್ ದ ಸ್ಟಾಕ್ ನಮಗೆ ನೇಮ್ಸ್ ಕಾಣಿಸ್ತಾ ಇರುತ್ತೆ. ಬಟ್ ಇಫ್ ಇನ್ ಕೇಸ್ ನೀವೇನಾದರೂ ಪ್ಯಾಸೆಂಜರ್ ವೆಹಿಕಲ್ಸ್ ಟೀಮ್ನ ಪ್ಲೇ ಮಾಡಬೇಕು ಅನ್ಕೊಂಡ್ರೆ ಮಾತ್ರ ಪ್ರೆಸೆಂಟ್ ಟಾಟಾ ಮೋಟಾರ್ಸ್ ಅವರು ಪೋಸ್ಟ್ ಮಾಡಿರೋ ನಂಬರ್ ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ 2024ನಲ್ಲಿ 100 ಬಿಲೋ ಸಜೆಸ್ಟ್ ಮಾಡಿದಿರೋ ಮಲ್ಟಿಪಲ್ ಟೈಮ್ಸ್ ಸಜೆಸ್ಟ್ ಮಾಡಿರೋ ಸ್ಟಾಕ್ಸ್ ಅಂದರೆ ಈಗಲೂ ಹೇಳ್ತಾ ಇದ್ದೀನಿ, ನೀವು ಗಮನಿಸಿದ್ರೆ EVನಲ್ಲಿ ಅಂತಲ್ಲ ಎಂಟೈರ್ ಇವ್ರ ಪ್ಯಾಸೆಂಜರ್ಸ್ ವೆಹಿಕಲ್ ಸೇಲ್ಸು 66,307 ಯೂನಿಟ್ಸ್ ಹತ್ರ ಸೆಲ್ ಮಾಡಿದ್ದಾರೆ ಡಿಸೆಂಬರ್ನಲ್ಲಿ. ಅದು ಇಯರ್ ಆನ್ ಇಯರ್ ಕಂಪ್ಯಾರಿಸನ್ನಲ್ಲಿ 24% ಬೆಳೆದಿದೆ. ಬಟ್ ಕೇವಲ EV ವೆಹಿಕಲ್ಸ್ ಮೀನ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ನಾವು ಗಮನಿಸಿದ್ರೆ ಕೇವಲ ಡಿಸೆಂಬರ್ ತಿಂಗಳಲ್ಲೇ 2,255 ಯೂನಿಟ್ಸ್ ಇವರು ಸೆಲ್ ಮಾಡಿದ್ದಾರೆ. ಅದು ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಮಾಡಿದ್ರೆ 439% ಬೆಳೆದಿದೆ. ನಿಯರ್ ಟು 440% EV ವೆಹಿಕಲ್ ಸೆಗ್ಮೆಂಟ್ನಲ್ಲಿ ರ್ಯಾಲಿ ಕಾಣಿಸಿದೆ. ಲೋಯರ್ ಬೇಸ್ ಆಗೋದ್ರಿಂದ ಲೈಕ್ ನಮಗೆ ಈಗ ಪರ್ಸೆಂಟೇಜ್ನಲ್ಲಿ ನಮಗೆ ಗ್ರೋತ್ ಕಾಣಿಸುತ್ತೆ. ಅಫ್ಕೋರ್ಸ್ 400% ಅನ್ನೋದು ಪಾಸಿಟಿವ್ ನೋಡೋದಕ್ಕೆ ಏನೂ ಇಲ್ಲ. ಬಟ್ ನಾವು ಜ್ಞಾಪಕ ಇಟ್ಕೋಬೇಕಾರೋದು 2 ವೀಲರ್ ಸೆಗ್ಮೆಂಟ್ನಲ್ಲಿ ಸ್ಟ್ರಾಂಗ್ ಕಾಂಪಿಟೇಷನ್ ಇದೆ EV ವೆಹಿಕಲ್ಸ್ಗೆ. ಆದರೆ ಪ್ಯಾಸೆಂಜರ್ ವೆಹಿಕಲ್ನಲ್ಲಿ EV ವೆಹಿಕಲ್ ಥೀಮ್ನ ಪ್ಲೇ ಮಾಡಬೇಕಂದ್ರೆ ಪ್ರೆಸೆಂಟ್ ಇರೋ ಸ್ಪೇಸ್ನಲ್ಲಿ ಅಟ್ರಾಕ್ಟಿವ್ ಸ್ಪೇಸ್ ಆದರೆ ಟಾಟಾ ಮೋಟರ್ಸ್ ಅವರೇ. ಸೊ ಇವತ್ತು ಈ ಥರ ಅಪ್ಡೇಟ್ ಬಂದಿರೋದ್ರಿಂದ ಸ್ಟಾಕ್ನಲ್ಲಿ 3% ರ್ಯಾಲಿ ಆಗಿದೆ. ನೆಕ್ಸ್ಟ್ ಸ್ಟೌಕ್ರಾಫ್ಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟೌಕ್ರಾಫ್ಟ್ ಅವರು ಮಾಡ್ಯುಲರ್ ಕಿಚನ್ ಸ್ಪೇಸ್ನಲ್ಲಿ ಎಂಟರ್ ಆಗೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಸ್ಟೌಕ್ರಾಫ್ಟ್ ಅವ್ರು ರಿಲೇಟೆಡ್ ಆಗಿ IPO ಅಲ್ಲಿ ಬಂದಾಗಲೇ ನಮಗೆ ಗೊತ್ತಿದೆ ಇವರು ಪಿಜನ್ ಬ್ರ್ಯಾಂಡಿಂದ ಪ್ರೆಷರ್ ಕುಕ್ಕರ್ಸ್ ಆದರೂ ಸೆಲ್ ಮಾಡ್ತಾ ಇದ್ರು. ಅದೇ ಥರ ಗಿಲ್ಮಾ ಬ್ರ್ಯಾಂಡಿಂದನೂ ಇನ್ನು ಸ್ವಲ್ಪ ಸ್ಪೇಸ್ನಲ್ಲೂ ಇವ್ರು ಬಿಸ್ನೆಸ್ ಮಾಡ್ತಾ ಇದ್ರು. ಆದರೆ ಈ ವೈರಸ್ ಇವೆಂಟ್ ಸ್ಟಾರ್ಟ್ ಆದಮೇಲೆ ಇವರು ಮೆಡಿಕಲ್ ಎಕ್ವಿಪ್ಮೆಂಟ್ ಸೆಗ್ಮೆಂಟ್ನಲ್ಲಿ ಎಂಟರ್ ಆಗಿ ಅಲ್ಲೂ ಒಳ್ಳೆ ಗ್ರೋತ್ನ ಡೆಲಿವರಿ ಮಾಡಿದ್ದಾರೆ. ಅಲ್ಲಿಂದಾನೇ ಸ್ಟಾಕ್ ರ್ಯಾಲಿ ಸ್ಟಾರ್ಟ್ ಆಗಿದೆ. ಬಿಕಾಸ್ ಇವರು ಮೆಡಿಕಲ್ ಡಿವೈಸ್ ಸೆಗ್ಮೆಂಟ್ನಲ್ಲಿ ಎಂಟರ್ ಆದಮೇಲೆ ಆ ಪಾಯಿಂಟ್ನಲ್ಲಿ ಸ್ಟಾಕ್ 450 ಹತ್ರ ಇತ್ತು. ಇಲ್ಲಿಂದ ಸ್ಟಾಕ್ ಪ್ರೈಸಲ್ಲಿ ಒಂದು ಒಳ್ಳೆ ರ್ಯಾಲಿ ಕಾಣಿಸಿದೆ. ಅಗೇನ್ ಇವ್ರು ಹೇಳ್ತಿರೋದು ಮಾಡ್ಯುಲರ್ ಕಿಚನ್ ಸ್ಪೇಸ್ ಸೆಗ್ಮೆಂಟ್ನಲ್ಲಿ ಎಂಟರ್ ಆಗ್ತಾ ಇದ್ದಾರೆ ಅಂತ. ಅದರ ರಿಲೇಟೆಡ್ ಆಗಿ ಇವರು ಸ್ಕಾವಾ ಎಲೆಕ್ಟ್ರಿಕ್ ಅವ್ರ ಜೊತೆ
ಒಂದು ಒಪ್ಪಂದ ಮಾಡಿಕೊಂಡು ನಿಯರ್ಲಿ 4 crores ಇವರು ಸ್ಪೆಂಡ್ ಮಾಡ್ತಾ ಇರೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ಈ ತರ ಒಂದು ಹೊಸ ಸೆಗ್ಮೆಂಟ್ ಅಲ್ಲಿ ಕಂಪನಿ ಎಂಟರ್ ಆಗ್ತಿದೆ ಅಂದ್ರೆ ಆ ಸೆಗ್ಮೆಂಟ್ ಅಲ್ಲಿ ಕಂಪನಿ ಪರ್ಫಾರ್ಮೆನ್ಸ್ ಮಾಡುತ್ತಾ ಇಲ್ಲ ಅನ್ನೋದು ಸ್ವಲ್ಪ ನಾವು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಒಲೆಕ್ಟ್ರಾ ಗ್ರೀನ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ JB ಮಾರ್ಟ್ ಆದರೂ ಒಲೆಕ್ಟ್ರಾ ಗ್ರೀನ್ ಅವರೊಂದು ಹ್ಯೂಜ್ ಆರ್ಡರ್ಸ್ ಲಾಸ್ಟ್ 3 months ಇಂದ ಇವ್ರಿಗೆ ಬರ್ತಿದೆ. ಸ್ಟಾಕ್ ಪ್ರೈಸ್ನಲ್ಲೂ ಅದೇ ಥರ ಮೂವ್ ಆಗ್ತಿದೆ. ಈಗ ಇವರಿಗೆ 125 crores ಬೆಲೆ ಆಗುವ ಒಂದು ಆರ್ಡರು ಸ್ಟೇಟ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿಯಿಂದ ಬಂದಿದೆ ಅಂತ, ಫೇಮ್ ಟು ಸ್ಕೀಮ್ ಭಾಗವಾಗಿ ಇವರಿಗೆ ಆರ್ಡರ್ ಸಿಕ್ಕಿದೆ ಅಂತ. ಇದರಲ್ಲಿ ಭಾಗವಾಗಿ ಇವರು 50 ಎಲೆಕ್ಟ್ರಿಕ್ ವೆಹಿಕಲ್ಸ್ನ 50 ಎಲೆಕ್ಟ್ರಿಕ್ ಬಸ್ಸಸ್ನ ತಯಾರಿ ಮಾಡಿ ನೆಕ್ಸ್ಟ್ 12 monthsನಲ್ಲಿ ಸಪ್ಲೈ ಮಾಡಬೇಕನ್ನೋ ಥರ ಆರ್ಡರ್ ಸಿಕ್ಕಿದೆ ಅಂತ. ಸೊ ಈ ಅಪ್ಡೇಟ್ ಇಂದ ಸ್ಟಾಕ್ ಇವತ್ತು 5% ಅಪ್ಪರ್ ಸರ್ಕ್ಯೂಟ್ನಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಜೊಮೊಟೊ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ನ್ಯೂ ಇಯರ್ ಸಂದರ್ಭವಾಗಿ ನಂಬರ್ ಆಫ್ ಆರ್ಡರ್ ಸ್ಪೆಷಲಿ January 1st ಅಂಡ್ December 31st ಆ ಪಾಯಿಂಟ್ ನಲ್ಲಿ ತುಂಬಾ ಹ್ಯೂಜ್ ಆರ್ಡರ್ಸ್ ಜೊಮೊಟೊ ಮೂಲಕ ಯೂಸರ್ಸ್ ಆರ್ಡರ್ಸ್ ಪ್ಲೇಸ್ ಮಾಡಿದ್ದಾರೆ ಅಂತ. ಅದು ಫಸ್ಟ್ ಟೈಮ್ ರಿಕಾರ್ಡ್ ನಂಬರ್ ಆಫ್ ಆರ್ಡರ್ಸ್ ಜೊಮೊಟೊ ಆಪ್ ಅಲ್ಲಿ ಎಂಟರ್ ಆಗಿದೆ ಅಂತ ಹೇಳಿದ್ರಿಂದ ಸ್ಟಾಕ್ ಇವತ್ತು 3% ವರೆಗೂ ರ್ಯಾಲಿ ಕಾಣಿಸಿದೆ. ನೆಕ್ಸ್ಟ್ GMR ಇನ್ಫ್ರಾ ಬಗ್ಗೆ ಮಾತಾಡ್ಕೊಳ್ಳೋಣ. ಈಗ ಪ್ರೆಸೆಂಟ್ ಈ ಕಂಪನಿ ಕಾಣಿಸ್ತಾ ಇರೋದು 47 rupees 30 paise ಟ್ರೇಡ್ ಆಗ್ತಿದೆ. ಕಂಪನಿ ಏರ್ಪೋರ್ಟ್ ಬಿಸ್ನೆಸ್ ನಲ್ಲಿ ಇದೆ, ನಾನ್ ಏರ್ಪೋರ್ಟ್ ಬಿಸ್ನೆಸ್ ನಲ್ಲೂ ಇದೆ, ಲೈಕ್ ಇನ್ಫ್ರಾ ಬಿಸ್ನೆಸ್ ನಲ್ಲೂ ಇದೆ. ಆದ್ರೆ ಈಗ ಇವರು ಸಪರೇಟ್ ಮಾಡ್ತಾ ಇದೀವಿ ಅಂತ ಪ್ರೀವಿಯಸ್ ಆಗಿ ಅಪ್ಡೇಟ್ ಮಾಡಿದಿರಲ್ವಾ. ಪ್ರೆಸೆಂಟ್ ಇರೋ ಕಂಪನಿ ಏರ್ಪೋರ್ಟ್ ಅಂಡ್ ನಾನ್ ಏರ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಇದೆ. ಈ ಕಂಪನಿಯಲ್ಲಿ ಯಾರಾದ್ರೂ ಶೇರ್ ಹೋಲ್ಡ್ ಮಾಡ್ತಿದಾರಲ್ಲ ಅವರಿಗೆ ಈ ಬಿಸ್ನೆಸ್ ಸಪರೇಟ್ ಆಗೋದ್ರಿಂದ ಸಪರೇಟ್ ಆಗ್ತಿರೋ ಕಂಪನಿ ರಿಲೇಟೆಡ್ ಆಗಿ ಶೇರ್ನ ಯಾರಿಗೆ ಎಷ್ಟು ಎಲಿಜಿಬಿಲಿಟಿ ಇರುತ್ತೆ ಅನ್ನೋದು ರಿಲೇಟೆಡ್ ಆಗಿ ಇವರು January 12th ರಿಕಾರ್ಡ್ ಡೇಟ್ ನಂತೂ ಹೇಳಿದ್ದಾರೆ. ನೆಕ್ಸ್ಟ್ KPR ಮಿಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಸ್ಟಾಕು 5.6% ನಿಯರ್ಲಿ ರ್ಯಾಲಿ ಆಗಿದೆ. ನಾವು ಜ್ಞಾಪಕ ಇಟ್ಕೊಂಡ್ರೆ ಲಾಸ್ಟ್ ವೀಕಲ್ಲೇ KPR ಮಿಲ್ಸ್ ಅಂಡ್ ನಿತಿನ್ ಸ್ಪಿನ್ನರ್ಸ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ಎರಡಲ್ಲೂ ಒಂದು ಪಿಕ್ ಮಾಡಬೇಕಂತ ಯಾವ್ದಂತ ಹೇಳಿದ್ರೆ KPR ಮಿಲ್ನ ನಾನು ಪಿಕ್ ಮಾಡ್ತೀನಿ ಅಂತ ಹೇಳಿದ್ನಲ್ವಾ. ಏನಕ್ಕೆ ಆ ಥರ ಮೆನ್ಷನ್ ಮಾಡ್ತಿದ್ದೀನಿ ಅಂದ್ರೆ ಇವತ್ತು ಪಾರ್ಕ್ ಅವರು ಇಂಡಿಯನ್ ಟೆಕ್ಸ್ಟೈಲ್ ಸೆಕ್ಟರ್ ರಿಲೇಟೆಡ್ ಆಗಿ ಒಂದು ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಆ ರಿಪೋರ್ಟಲ್ಲಿ ಅವರು ಮೆನ್ಷನ್ ಮಾಡ್ತಿರೋದು ಎಂಟೈರ್ ಈ ಟೆಕ್ಸ್ಟೈಲ್ ಸ್ಪೇಸ್ನಲ್ಲಿ ಒಳ್ಳೆ ಗ್ರೋತ್ ಇರುತ್ತೆ ಅಂತ ಅವ್ರು ಹೇಳ್ತಾ, ಟೆಕ್ಸ್ಟೈಲ್ ಸ್ಟಾಕ್ನ ಕಂಪೇರ್ ಮಾಡ್ತಾ ಯಾವ್ಯಾವ ಸ್ಟಾಕ್ ರಿಲೇಟೆಡ್ ಆಗಿ ಹೈ ಪಾಸಿಟಿವ್ ಇರುತ್ತೆ ಅಂತ ಇವರು ಹೇಳ್ತಾ ನೇಮ್ಸ್ನ ರಿಲೀಸ್ ಮಾಡಿದ್ದಾರೆ. ಒಂದು ವರ್ಧಮಾನ್ ಟೆಕ್ಸ್ಟೈಲ್ಸ್, ಇನ್ನೊಂದು KPR ಮಿಲ್ಸ್ ಪಾಸಿಟಿವ್ ಇರುತ್ತೆ ಅಂತ. ಈ ಎರಡು ಕಂಪನಿ ರಿಲೇಟೆಡ್ ಆಗಿ ಪಾಸಿಬಿಲಿಟಿ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮೋಸ್ಟ್ ಆಫ್ ದ ಟೆಕ್ಸ್ಟೈಲ್ ಸ್ಟಾಕ್ಸ್ ಎಲ್ಲಾನು ಈ ರಿಪೋರ್ಟ್ ಮಾರ್ಕೆಟಲ್ಲಿ ಅಪ್ಡೇಟ್ ಆದಮೇಲೆ ಟೆಕ್ಸ್ಟೈಲ್ ಸ್ಪೇಸ್ನಲ್ಲಿ ರ್ಯಾಲಿ ಅಂತೂ ನಡೆದಿದೆ ಇವತ್ತು. ನೆಕ್ಸ್ಟ್ ಗ್ಲೋಬಲ್ ಸ್ಪಿರಿಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು 7% ವರೆಗೂ ರ್ಯಾಲಿ ಆಗಿದೆ. ಇದಕ್ಕೆ ಪರ್ಟಿಕ್ಯುಲರ್ ಆಗಿ ರೀಸನ್ ಅಂತ ಏನೂ ಇಲ್ಲ, ಆದರೆ ಶೇರ್ ಖಾನ್ ಅವರು ಒಂದು ರಿಪೋರ್ಟ್ ಅಂತೂ ರಿಲೀಸ್ ಮಾಡಿದ್ದಾರೆ. ಪ್ರೆಸೆಂಟ್ ಇರೋ ಪ್ರೈಸಿಂದಾನು 28% ನಿಯರ್ಲಿ ಇವರು ಸ್ಟಾಕ್ ಪ್ರೈಸ್ನಲ್ಲಿ ರ್ಯಾಲಿನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಇದಕ್ಕೆ ಮೆನ್ಷನ್ ಮಾಡ್ತಿರೋ ರೀಸನ್ ಇವರು ಕೆಪಾಸಿಟಿನ ಎಕ್ಸ್ಪೆನ್ಷನ್ ಮಾಡ್ತಿದೆ ಅಂತ. ಅಂಡ್ ಕಮಿಂಗ್ ಡೇಸ್ನಲ್ಲಿ ಕೆಪಾಸಿಟಿ ಎಕ್ಸ್ಪೆನ್ಷನ್ ಯಾವುದಿದೆಯೋ ಪ್ರೀವಿಯಸ್ ಆಗಿ ಪ್ಲಾನ್ ಮಾಡಿದ್ರಲ್ವಾ ಅದು ಸ್ಟಾರ್ಟ್ ಆಗ್ತಿದೆ ಅಂತ. ಅದಕ್ಕೋಸ್ಕರ ಅದರಿಂದ ಕಮರ್ಷಿಯಲ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ FY24 ಅಲ್ಲಿ ಎಸ್ಟಿಮೇಟ್ 600 crores ನಿಯರ್ಲಿ ಇವರು ಫ್ರೀ ಕ್ಯಾಶ್ನ ಇವರು ಜನರೇಟ್ ಮಾಡೋದಕ್ಕೆ ಪಾಸಿಬಿಲಿಟಿ ಇರುತ್ತೆ ಅಂತ ಇವರು ಮೆನ್ಷನ್ ಮಾಡ್ತಾ, ರ್ಯಾಲಿ ಆಗೋದಕ್ಕೆ ಮುಂಚೆ ಪಾಯಿಂಟಲ್ಲಿ 28% ಹತ್ತಿರ ಅಪ್ಸೈಡ್ ಮೂವ್ ಇರುತ್ತೆ ಅನ್ನೋ ಥರ ಶೇರ್ ಖಾನ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ವೋಡಾಫೋನ್ ಐಡಿಯಾ ಅಂತ ಒಂದು ಅಪ್ಡೇಟ್ ಬಂದಿದೆ. ಇದೇನು ಅಫಿಷಿಯಲ್ ಅಪ್ಡೇಟ್ ಅಲ್ಲ. ಇವರು HDFC ಬ್ಯಾಂಕ್ಗೆ ಪೇ ಮಾಡಬೇಕಾರೋ ಮನಿನ ನಿಯರ್ಲಿ 1000 crores ನಿಯರ್ಲಿ NCD ರಿಲೇಟೆಡ್ ಆಗಿ ಪೇ ಮಾಡಬೇಕಾರೋ ಹಣ ಇದು. ಇದು ರಿಲೇಟ್ ಆಗಿ ಇವರು ನಾಳೆ ರೀಪೇಮೆಂಟ್ ಮಾಡ್ತಾರಂತ ಹೇಳಿದ್ರಿಂದ ಆಕ್ಚುಲಿ ಇದು HDFC ಬ್ಯಾಂಕ್ಗೆ ಪಾಸಿಟಿವ್. ಆದ್ರೆ ವೋಡಾಫೋನ್ ಅವರು ಇದನ್ನು ರೀಪೇಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ಇವರು ಬಿಸ್ನೆಸ್ ಅಲ್ಲಿ ಇನ್ನೂ ಇರೋದಕ್ಕೆ ಪಾಸಿಬಿಲಿಟಿ ಇದೆ. ಬಿಸ್ನೆಸ್ ರಿಲೇಟೆಡ್ ಆಗಿ ಇವ್ರಿಗೆ ಒಂದು ಪಾಸಿಟಿವ್ ಹೋಪ್ ಮಾರ್ಕೆಟ್ ಅಲ್ಲಂತೂ ಇದೆ. ಬಟ್ ಈ ತರ ಅಪ್ಡೇಟ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ದೊಡ್ಡದಾಗಿ ರ್ಯಾಲಿಯನ್ನು ಕಾಣಿಸಲಿಲ್ಲ. ನೆಕ್ಸ್ಟ್ ಜಾನ್ಸನ್ ಫಾರ್ಮಾ ಕೇರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಸ್ಟಾಕ್ 5% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸ್ ಆಗಿದೆ. ಇವರು ರಿಲೇಟೆಡ್ ಆಗಿ ಒಂದು ಕಾರ್ಪೊರೇಟ್ ಆಕ್ಷನ್ ಇದೆ, ಸ್ಟಾಕ್ ಸ್ಪ್ಲಿಟ್ ಇದೆ ಅಂತ. 10 ಇಂದ ಫೇಸ್ ವ್ಯಾಲ್ಯೂ 1ಕ್ಕೆ ಬರುತ್ತೆ ಅಂತ. ಮೀನ್ಸ್ ಪ್ರೆಸೆಂಟ್ ಇರೋ ಸ್ಟಾಕ್ ಪ್ರೈಸ್ 10 ಇಂದ ಡಿವೈಡ್ ಆಗುತ್ತೆ, ನಂಬರ್ ಆಫ್ ಸ್ಟಾಕ್ಸ್ 10 ಇಂದ ಮಲ್ಟಿಪ್ಲೈ ಆಗುತ್ತೆ. ಯೂಶುವಲ್ ಆಗಿ ಸ್ಟಾಕ್ ಸ್ಪ್ಲಿಟ್ ಯಾವಾಗ ಮಾಡ್ತಾರೆ ಅಂದ್ರೆ ಸ್ಟಾಕ್ ಪ್ರೈಸ್ ಜಾಸ್ತಿ ಇರೋವಾಗ ಅದನ್ನು ಕಮ್ಮಿ ಮಾಡಿ ರಿಟೇಲರ್ಸ್ ಹತ್ರ ಸೇರಿಸಬೇಕಂತ ಆ ಸ್ಟಾಕ್ ನ ಪ್ರೈಸ್ ಕಮ್ಮಿ ಮಾಡೋ ಪ್ರಯತ್ನ ಮಾಡ್ತಾರೆ. ಮೋಸ್ಟ್ಲಿ ಬಿಲೋ 50 ಆರ್ ಈವನ್ ಬಿಲೋ 10 ಇರುವಾಗ್ಲೂ ಬೋನಸ್ ಇಶ್ಯೂ ಮಾಡ್ತಿದ್ದಾರೆ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಈ ತರ ಸ್ಟಾಕ್ ರಿಲೇಟೆಡ್ ಆಗಿ ಬರ್ತಿರೋ ರ್ಯಾಲಿನ ನೆಗ್ಲೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ಫೆಡರಲ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಬ್ಯಾಂಕಿಂಗ್ ಸ್ಪೇಸ್ನಲ್ಲಿರೋ ಡೇಟಾ ಅಂತೂ ರಿಲೀಸ್ ಆಗೋದು ಸ್ಟಾರ್ಟ್ ಆಗಿದೆ. ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ಅವರು ರಿಲೇಟೆಡ್ ಆಗಿ ಬಿಸ್ನೆಸ್ ಡೇಟಾನ ರಿಲೀಸ್ ಮಾಡ್ತಿದ್ದಾರೆ. ಇದರಲ್ಲಿ ಭಾಗವಾಗಿ ಫೆಡರಲ್ ಬ್ಯಾಂಕ್ ಅವರು ಡೇಟಾನ ಗಮನಿಸಿದ್ರೆ ಪರ್ಟಿಕ್ಯುಲರ್ ಆಗಿ ನಾವು ಡೇಟಾನಲ್ಲಿ ಜಾಸ್ತಿ ಗಮನಿಸೋದು ಟೋಟಲ್ ಡಿಪಾಸಿಟ್ಸ್, ಅಡ್ವಾನ್ಸಸ್ ಅಂಡ್ ಕಾಸಾ. ಈ 3 ಸೆಗ್ಮೆಂಟ್ಸ್ ಡೇಟಾ ಪ್ರಕಾರ ಕಾಸಾನಲ್ಲಿ ಅಂಡ್ ಅಡ್ವಾನ್ಸಸ್ ಅಲ್ಲಿ ಡಬಲ್ ಡಿಜಿಟ್ ಗ್ರೋತ್, ಡಿಪಾಸಿಟ್ಸ್ ಆಲ್ಮೋಸ್ಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ 9% ವರೆಗೂ ಗ್ರೋ ಆಗಿದೆ ಅಂತ ಹೇಳಿದ್ರಿಂದ ಫೆಡರಲ್ ಬ್ಯಾಂಕ್ ಸ್ಟಾಕ್ ನಲ್ಲಿ 5% ವರೆಗೂ ಮೂವ್ ಕಾಣಿಸಿದೆ. ನೆಕ್ಸ್ಟ್ RBL ಬಗ್ಗೆ ಮಾತಾಡ್ಕೊಳ್ಳೋಣ. RBL ಬ್ಯಾಂಕ್ ಅಲ್ಲಿ ಈ ತರ ಡೇಟಾ ರಿಲೀಸ್ ಆಗಿಲ್ಲ ಅಂದ್ರೂ ಮೇ ಬಿ ಈ ಸ್ಟಾಕ್ ರೀಸೆಂಟ್ ಡೇಸ್ ಅಲ್ಲಿ ಫಾಲೋ ಆಗಿದೆ ಅಲ್ವಾ. ಇವತ್ತು ಸ್ಟಾಕ್ 4.5% ವರೆಗೂ ಬೆಳೆದಿದೆ. ಆದರೆ RBL ಬ್ಯಾಂಕ್ ಅವರು ರಿಲೀಸ್ ಮಾಡಿರೋ ಡೇಟಾ ಮಾತ್ರ ವೀಕ್ ಆಗಿದೆ. ಇವರು ಹೇಳ್ತಿರೋದು ಡಿಪಾಸಿಟ್ ನಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪ್ಯಾರಿಸನ್ ಅಲ್ಲಿ 2.6% ವರೆಗೂ ಫಾಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದು 7 ಕ್ವಾರ್ಟರ್ಸ್ಗೆ ಹೈಯೆಸ್ಟ್ ಅದು. ಅಂಡ್ ಈವನ್ ಕಾಸನಲ್ಲೂ ಇವರು ನಿಯರ್ ಟು 1% ಫಾಲ್ ಕಾಣಿಸಿದೆ. ರಿಟೇಲ್ ಡಿಪಾಸಿಟ್ ಅಲ್ಲಿ ಫಾಲ್. ಇದರಿಂದ ಲಿಕ್ವಿಡಿಟಿ ಕವರೇಜ್ ರೇಷಿಯೋನಲ್ಲಿ ಪ್ರೀವಿಯಸ್ ಆಗಿ 155 ಆಗಿದ್ದು ಈಗ ಪ್ರೆಸೆಂಟ್ 146ಗೆ ಡ್ರಾಪ್ ಆಗಿದೆ. ಸ್ಟಾಕ್ ಪ್ರೈಸ್ ಜಾಸ್ತಿ ಇದೆ ಅಂತ ಅನ್ಕೊಂಡಿದ್ರ ಈ 2 ಸ್ಟಾಕ್ಸ್ ನ ಗಮನಿಸೋಕೆ ಪ್ರಯತ್ನ ಮಾಡಿ. ನಿಮ್ಗೇನಾದ್ರೂ ಬಿಡುವಿದ್ರೆ ಸ್ಟಡಿ ಮಾಡೋದಕ್ಕೆ ಪ್ರಯತ್ನ ಮಾಡಿ.
ಒಂದು ಡಿಮಾರ್ಟ್, ಇನ್ನೊಂದು ಜೂಬ್ಲಿಯಂಟ್ ಫುಡ್ ವರ್ಕ್ಸ್. ಜೂಬ್ಲಿಯಂಟ್ ಫುಡ್ ವರ್ಕ್ಸ್ ನಿಯರ್ಲಿ 25% ವರೆಗೂ ಕರೆಕ್ಟ್ ಆಗಿ ಫ್ಯೂ ಡೇಸ್ ಅಲ್ಲಿ ರ್ಯಾಲಿ ಆಗ್ತಿದೆ. ಆದ್ರೆ ಅವನ್ಯೂ ಸೂಪರ್ ಮಾರ್ಟ್ ರೀಸೆಂಟ್ಲಿ ಹೋಗಿರೋ ಹೈ 52 ವೀಕ್ಸ್ ಹೈ ನಿಯರ್ ಟು 6,000 rupees, ಅಲ್ಲಿಂದ ಈಗ 4,700 ಹತ್ರ ಇದೆ. ಈಗ ನೆಕ್ಸ್ಟ್ ಇವರು ಪೋಸ್ಟ್ ಮಾಡ್ತಿರೋ ಕ್ವಾರ್ಟರ್ ರಿಲೇಟೆಡ್ ಆಗಿ ರೆವೆನ್ಯೂ ನಂಬರ್ಸ್ ಇವರು ಹೇಳಿದ್ದಾರೆ. ರೆವೆನ್ಯೂಸ್ 9,065 crores ಅಂತ ಹೇಳ್ತಿದ್ದಾರೆ. ಅದು ಈಗ ಇಲ್ಲಿವರೆಗೂ ಅವ್ರು ಪೋಸ್ಟ್ ಮಾಡಿರೋ ಎಲ್ಲ ಕ್ವಾರ್ಟರ್ ನಂಬರ್ಸ್ ಅಂದ್ರೆ ಇದು ಹೈಯೆಸ್ಟ್ ರೆವೆನ್ಯೂ. ಇರಾನ್ ಕಂಪೇರ್ ಮಾಡಿದ್ರೆ 22%, ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ 16.5% ನಿಯರ್ಲಿ ರೆವೆನ್ಯೂನಲ್ಲಿ ಗ್ರೋತ್ ಆದ್ರೆ ತೋರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. 17 ನ್ಯೂ ಸ್ಟೋರ್ಸ್ನ ಈ ಕ್ವಾರ್ಟರ್ಲಿ ಇವರು ಆ್ಯಡ್ ಮಾಡಿದ್ದಾರಂತ. ಇದರಿಂದ ಎಂಟೈರ್ ಇವ್ರ ಸ್ಟೋರ್ಸ್ 263ಗೆ ಹೋಗಿದೆ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಈ ಡೇಟಾ ಪ್ರಕಾರ ನೋಡಿದ್ರೆ ತುಂಬ ಸ್ಟ್ರಾಂಗ್ ಆಗೇ ಇದೆ. ಸಾಟರ್ಡೆ ನಂಬರ್ಸ್ನಲ್ಲಿ ಇವ್ರ ಮಾರ್ಜಿನ್ಸ್ ಯಾವ ಥರ ಇದೆ, ಸೇಮ್ ಸ್ಟೋರ್ ಸೇಲ್ಸ್ ಗ್ರೋತ್ SSSG ಅಂತಾರೆ, ಇದನ್ನು ಯಾವ ಥರ ಇದೆ. ಅಂಡ್ ಡಿಮಾರ್ಟ್ ರೆಡಿ ಮೀನ್ಸ್ ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ಇವ್ರ ನಂಬರ್ಸ್ನು ಅಂಡ್ ಮಾರ್ಜಿನ್ಸ್ನ ಈ ಸೆಗ್ಮೆಂಟ್ ರಿಲೇಟೆಡ್ ಆಗಿನೂ ಬೆಟರ್ ಗ್ರೋತ್ ತೋರ್ಸೋಕಾದ್ರೆ ನೆಕ್ಸ್ಟ್ ಸಾಟರ್ಡೆ ಪೋಸ್ಟ್ ಆಗೋ ನಂಬರ್ಸ್ನಲ್ಲಿ ಇವರು ಅಲ್ಲಿವರೆಗೂ PE ಕಂಪೇರ್ ಮಾಡಿದ್ರೆ ಪ್ರೈಸ್ ಟು ಅರ್ನಿಂಗ್ಸ್ ಅಲ್ಲಿ ನೋಡೋಂಗಾದ್ರೆ ಎಕ್ಸ್ಪೆನ್ಸಿವ್ ಆಗಿದೆ. ಬಟ್ ಈ ಥರ ಪರ್ಫಾರ್ಮ್ ಮಾಡಿರೋ ಸ್ಟಾಕ್ ಅಲ್ಲಿ ಅಷ್ಟೊಂದು ಈಸಿಯಾಗಂತೂ ಕರೆಕ್ಟ್ ಆಗಲ್ಲ. ಈ ಥರ ಹೈ ಪ್ರೈಸ್ ಅಲ್ಲಿ ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ ಅಂತ ಕರೆಕ್ಟ್ ಆಗುವಾಗ ನಾವು ಸ್ವಲ್ಪ ಕ್ವಾಂಟಿಟಿನ ಆ್ಯಡ್ ಮಾಡ್ಕೋಬೇಕು. ಪಾಸಿಬಲ್ ಡಿಮಾರ್ಟ್ ಅಂಡ್ ಪ್ರೀವಿಯಸ್ ಆಗಿ ನಾವು ಸಜೆಸ್ಟ್ ಮಾಡಿರೋ ಜೂಬ್ಲಿಯಂಟ್ ಫುಡ್ ವರ್ಕ್ನ ಅಗೇನ್ ಸಜೆಸ್ಟ್ ಮಾಡ್ತಿದ್ದೇನೆ. ಈ ಪಾಯಿಂಟ್ ಅಲ್ಲೂ ರಿಸ್ಕ್ ಟು ರಿವಾರ್ಡ್ ಈ ಎರಡು ಕಂಪ್ನಿ ನಮಗೆ ಬೆಟರ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಮಾತಾಡ್ಕೊಂಡ್ರೆ ನಿಫ್ಟಿ ಸಪೋರ್ಟ್ 17,520 ಹತ್ರ ಗಮನಿಸ್ತಾ ಇದ್ದೀನಿ, ರೆಸಿಸ್ಟೆಂಟ್ 17,650. ಇಫ್ ಇನ್ ಕೇಸ್ ಅದೇನೋ ಬ್ರೇಕ್ ಆದ್ರೆ 17,780 to 17,820 ವರೆಗೂ ಆ 40 ಪಾಯಿಂಟ್ ಝೋನ್ ಇಫ್ ಅದನ್ನು ಕ್ರಾಸ್ ಮಾಡಿದ್ರೆ 18,200 ವರೆಗೂ ನಿಫ್ಟಿನಲ್ಲಿ ನಾವು ರ್ಯಾಲಿನ ಎಕ್ಸ್ಪೆಕ್ಟ್ ಮಾಡಬಹುದು. ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಇಮಿಡಿಯೇಟ್ ಆಗಿ 36,240 ಅಂಡ್ ಅಲ್ಲಿಂದ ಟಾಪ್ ಸೈಡ್ ಹೋಗ್ತಿದ್ರೆ ಮಾತ್ರ ಪ್ರೆಸೆಂಟ್ ಇರೋ ಲೆವೆಲ್ ಇಂದ ಒಂದು 100 to 150 ಪಾಯಿಂಟ್ಸ್. ಒಂದ್ ವೇಳೆ ಗ್ಯಾಪ್ ಅಪ್ ಅಲ್ಲಿಂದ ಟಾಪ್ ಸೈಡ್ ಹೋಗ್ತಿದ್ರೆ ಮಾತ್ರ 37,350 ಲೆವೆಲ್ ವರೆಗೂ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಮೇಜರ್ ರೆಸಿಸ್ಟೆಂಟ್ ಯಾವುದೂ ಇಲ್ಲ. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾನ ಮಾತಾಡ್ಕೊಂಡ್ರೆ ಪ್ರೆಸೆಂಟ್ ಇರೋ ಲೆವೆಲ್ ಇಂದಾನು ಟಾಪ್ ಸೈಡ್ಗೆ ಹೋಗ್ತಿದ್ರೆ 17,800 ಹತ್ರ ಇಮಿಡಿಯೇಟ್ ಆಗಿ ಇಂಟ್ರಾಡೇ ಸೆಷನ್ ಅಲ್ಲಿ ಡೇಟಾ ಅಂತೂ ಬಿಲ್ಡ್ ಆಗ್ತಿದೆ. ಅಂಡ್ ಇಲ್ಲಿಂದ ಡೌನ್ ಸೈಡ್ಗೆ ಹೋಗ್ತಿದ್ರೆ 17,500 ಹತ್ರ ಪುಟ್ ಸೈಡ್ ರೈಟಿಂಗ್ ಜಾಸ್ತಿನೇ ಇದೆ. ಅಲ್ಲಿಂದ ಸ್ವಲ್ಪ ಡೌನ್ ಸೈಡ್ ನೋಡುವಾಗಾದ್ರೆ 17,300. ಸೊ 17,300 to 17,800 ಈ 500 ಪಾಯಿಂಟ್ ಝೋನ್ ಅಲ್ಲಿ ಮಾರ್ಕೆಟ್ ಮೂವ್ ಆಗುತ್ತೆ ಅನ್ನೋ ತರ ನಿಫ್ಟಿ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಇದು ಇವತ್ತಿನ ಅಪ್ಡೇಟ್ ಫ್ರೆಂಡ್ಸ್. ನಮ್ಮ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಿಮಗೆ ಯೂಟ್ಯೂಬ್ ಅಪ್ಡೇಟ್ಸ್ ಕಂಟಿನ್ಯೂಸ್ಲಿ ಬರಬೇಕಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದರೆ ನಿಮಗೆ ಕಂಟಿನ್ಯೂಸ್ಲಿ ಅಪ್ಡೇಟ್ ಸಿಗುತ್ತೆ. ಥ್ಯಾಂಕ್ ಯು.